ಕರ್ನಾಟಕದಲ್ಲಿ ಈ ಹಿಂದೆ ಏನು 2013 ಭೂ ಸ್ವಾಧೀನ ಕಾಯ್ದೆ ರೈತರಿಗೆ ಸಮಾಧಾನ ತರ್ತಕ್ಕಂಥ ಒಂದು ಕಾಯ್ದೆ ಆಗಿತ್ತು. ಆ ಕಾಯ್ದೆ ತಿದ್ದುಪಡಿ 2019ರಲ್ಲಿ ಮಾನ್ಯ ಕುಮಾರಸ್ವಾಮಿ ಮುಖ್ಯಮಂತ್ರಿಯವರು ಇರುವಾಗ ಇದೇ ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಈ ಕಾಯ್ದೆಗೆ ತಿದ್ದುಪಡಿಯನ್ನು ತರ್ತಾರೆ. ಅಂದರೆ ಆ ಕಾಯ್ದೆ ಮಾಡಿಫಿಕೇಶನ್ ಆಗ್ತದೆ. ಅದಕ್ಕೆ ರೈತರು ಬಲಿಯಾಗಿದ್ದಾರೆ. ಸರ್ಕಾರಗಳು ಯಾವಾಗ ಎಲ್ಲಿ ಭೂಮಿ ಬೇಕು ಅದನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಪ್ರಕ್ರಿಯೆಗಳು ಶುರುವಾಗ್ಬಿಟ್ಟಿದೆ. ಇದನ್ನು ರದ್ದು ಮಾಡಿ ಯಾವುದು 19ರ ಭೂ ಸ್ವಾಧೀನ ಕಾಯ್ದೆ ಏನು ಕರ್ನಾಟಕದಲ್ಲಿ ತಾವುಗಳು ಏನು ಜಾರಿಗೆ ತಂದಿದ್ರು ಅದನ್ನು ರದ್ದು ಮಾಡಿ ರೈತರನ್ನ ಉಳಿಸಿ. ಈ ಟೌನ್ಶಿಪ್ಗಳಿಗೆಲ್ಲ ರೈತರು ಭೂಮಿಯನ್ನು ಮುಟ್ಟುಗೋಲು ಹಾಕೊಳ್ತಕ್ಕಂಥ ಈ ಮೂರ್ಖತನವನ್ನು ಕೈಬಿಟ್ಟು ನೀವೇನು ಯಾವುದೇ ಬಡವರಿಗೆ ಮನೆ ಕಟ್ಟಿ ಕೊಡ್ಲಿಕ್ಕೆ ಭೂಮಿ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಈ ಟೌನ್ಶಿಪ್ ಮಾಡಕ್ ಹೋಗ್ತಾ ಇಲ್ಲ. ಯಾರೋ ಉಳ್ಳವರಿಗೆ ಬಹಳ ಸುಂದರವಾಗಿ ಟೌನ್ಶಿಪ್ಗಳನ್ನ ಮಾಡಿ ನೀವು ವ್ಯವಸ್ಥಿತವಾದಂಥ ಜನರಿಗೆ ಕೊಡ್ಲಿಕ್ಕೆ ಹೊರಟಿದ್ರಿ. ಅವ್ರಿಗೆಲ್ಲ ಸಾಮರ್ಥ್ಯ ಇದೆ, ಅವ್ರ ಮನೆ ಕಟ್ಕೊಂತಾರೆ, ಅದಕ್ಕೆಲ್ಲ ಅವರು ಸಮರ್ಥರಿದ್ದಾರೆ. ಆ ಕಾರಣಕ್ಕೆ ಈ ಯೋಜನೆಯನ್ನ ನೀವು ಕೈಬಿಡಿ. ಇದೇ ಯೋಜನೆ ತರಾನೇ ಕೈಗಾರಿಕಾ ಉದ್ದೇಶಕ್ಕೆ ಜಂಗಮಕೋಟೆಯಲ್ಲಿ 2800 ಎಕರೆ, ಆನೇಕಲ್ ಸರ್ಜಾಪುರದಲ್ಲಿ 2500 ಎಕರೆ, ಈ ಬಿಡದಿ ಸುತ್ತಮುತ್ತ ಇದು ಸುಮಾರು 9000 ಎಕರೆ, ಮತ್ತೆ ಬೆಂಗಳೂರಿನ ದೊಡ್ಡಬಳ್ಳಾಪುರದ ಹತ್ರ ಅಲ್ಲಿ ಒಂದು 2500 ಎಕರೆ. ಹೀಗೆ ಎಲ್ಲ ದೇವನಹಳ್ಳಿ ತಾಲೂಕಂತೂ ಮುಗ್ದೇ ಹೋಗ್ಬಿಟ್ಟಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನ ಕಬ್ಜಾ ಮಾಡ್ತಕ್ಕಂಥ ಸರ್ಕಾರದ ಯೋಜನೆ ಇದೆಯಲ್ಲ, ಇದು ಒಳ್ಳೇದಲ್ಲ. ಇದನ್ನು ಸಂಪೂರ್ಣವಾಗಿ ವಿತ್ಡ್ರಾ ಮಾಡಬೇಕು ಅನ್ನೋದು ನಮ್ದು ವಾದ ಆಗಿದೆ. ಅದಕ್ಕೆ ಬರುವ 16ನೇ ತಾರೀಕು ಏನು ರಾಮನಗರ ಗ್ರೇಟರ್ ಬೆಂಗಳೂರು ಏನು ಕಚೇರಿ ಇದೆ ಅಲ್ಲಿಂದ ಪಾದಯಾತ್ರೆ ಶುರುವಾಗುತ್ತೆ. ನಾವು 16, 17 ಪಾದಯಾತ್ರೆ ಮತ್ತೆ 18ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಧರಣಾ ಸತ್ಯಾಗ್ರಹ ಅನಿರ್ದಿಷ್ಟ ಕಾಲ ಮುಂದುವರಿಯುತ್ತೆ. ಈ ಕಾರ್ಯಕ್ರಮಕ್ಕೆ ಏನು ಕರ್ನಾಟಕದ ಎಲ್ಲಾ ಭಾಗಗಳಿಂದ ರೈತರು ಭಾಗವಹಿಸ್ತಾರೆ. ಸರ್ಜಾಪುರದ ಭೂಮಿ ಹೋಗುವಂತ ರೈತರು ಇರ್ಬೋದು, ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಭೂಮಿ ಹೋಗ್ತಕ್ಕಂತ ರೈತರು, ಹಾಗೆ ದೊಡ್ಡಬಳ್ಳಾಪುರ ಭಾಗದ ರೈತರು, ದೇವನಹಳ್ಳಿ ಭಾಗದ ರೈತರು, ಹಾಗೆ ಎಲ್ಲಾ ಪ್ರದೇಶದ ರೈತರು ಒಗ್ಗೂಡಿ ಪಾದಯಾತ್ರೆಯನ್ನ ಮಾಡ್ತಾರೆ. ಸರ್ಕಾರ ವಿತ್ಡ್ರಾ ಮಾಡೋದು ಅನಿವಾರ್ಯ ಆಗಬೇಕು ಅನ್ನೋ ಕಾರಣಕ್ಕೆ ಬಹಳ ದೊಡ್ಡ ಪ್ರಮಾಣದ ಪಾದಯಾತ್ರೆ ಪ್ರಾರಂಭ. ವಿರೋಧ ವ್ಯಕ್ತಪಡಿಸೋದಕ್ಕೆ ಶಕ್ತಿ ಇದ್ರೆ ನೀವು ವ್ಯಕ್ತಪಡಿಸಿ, ಅದ್ಯಾವ್ದು ರೀತಿ ದೌರ್ಜನ್ಯ ಮಾಡೋದಕ್ಕೆ ತಾವು ತಯಾರಿದ್ರೆ ಅದನ್ನು ಮಾಡಿ, ನಾವೆಲ್ಲದಕ್ಕೂ ತಯಾರಾಗಿ ಬರ್ತೀವಿ. ಮಿಸ್ಟರ್ ಶಿವಕುಮಾರ್ ಅವರೇ, ಇದು ರೈತರ ಅಳಲು, ಇದು ಅವ್ರನ್ನ ಬದುಕಕ್ಕೆ ಬಿಟ್ಬಿಡಿ ಅಂತ ಹೇಳಿ ರೈತರು ತಮ್ಮ ಹತ್ರ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಮ್ಮ ಬದುಕೋ ಹಕ್ಕನ್ನ ನೀವು ಕಿತ್ಕೋಬೇಡಿ, ನಮ್ಮ ಬದುಕಿಗೆ ನೀವು ಕೈ ಹಾಕಬೇಡಿ, ಇದು ರೈತರು ಒತ್ತಾಯ. ರಾಮನಗರದ ಪ್ರತಿಯೊಂದು ಸಂಭ್ರಮಗಳನ್ನು ಪರಿಶುದ್ಧವಾದ ಚಿನ್ನಾಭರಣಗಳಿಂದ ಅಲಂಕರಿಸಿದ ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ 8ನೇ ವಾರ್ಷಿಕೋತ್ಸವದ ಸಂಭ್ರಮ. ಈ ಸಂಭ್ರಮಕ್ಕೆ ತಮ್ಮ ಮೆಚ್ಚಿನ ಗ್ರಾಹಕರಿಗೆ ನೀಡುತ್ತಿದೆ ಆಕರ್ಷಕ ಆಫರ್ಗಳನ್ನು. ನೀವು ಖರೀದಿಸುವ ಚಿನ್ನಾಭರಣಗಳಿಗೆ 0% ವೇಸ್ಟೇಜ್. ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣಗಳು ಕೇವಲ 8% ಮೇಕಿಂಗ್ ಚಾರ್ಜ್ ನಲ್ಲಿ. ಅಲ್ಲದೆ ಡೈಮಂಡ್ ಆಭರಣಗಳ ಪ್ರತಿ ಕ್ಯಾರೆಟ್ ಮೇಲೆ 25,000 ರೂಪಾಯಿ ಡಿಸ್ಕೌಂಟ್. ಈ ಆಫರ್ ಆಗಸ್ಟ್ 14ರಿಂದ 17ರವರೆಗೆ ಮಾತ್ರ. ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಎಂ ರೋಡ್, ರಾಮನಗರ.